ಆಗಮಿಸಿರ್ತಕ್ಕಂಥ ಎಲ್ಲ ಗುರು ಆಚಾರ್ಯರಿಗೆ ಗುರುಮಾತೆಯರಿಗೆ ವಂದಿಸುತ್ತಾ ಇವತ್ತು ನಮ್ಮ ಗುಂಪಿಗೆ ಬಂದಿರತಕ್ಕಂಥದ್ದು ಪುಸ್ತಕ ಪರಿಚಯ ಅಂತಕ್ಕಂಥ ಒಂದು ಕಾರ್ಯ. ನಮ್ಮ ಗುಂಪಿನವರೆಲ್ಲರೂ ಅದರ ಪುಸ್ತಕ ಪರಿಚಯವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ನಾನು ಅನುಭವಿಸಬೇಕಾಗಿದ್ದ ಇಲ್ಲೇ ಈಗ ವೇದಿಕೆ ಬಗ್ಗೆ ಒಂದು ಎರಡು ಮಾತಾಡಿ ಪುಸ್ತಕ ಪರಿಚಯ ಕೊಡ್ತೇನೆ. ನಾನು ಕರೆದು ಬಂದು ಕುತ್ಕೊಂಡೆ, ಎಲ್ಲಿ ನೋಡಿದ್ರು 3 ಮಂದಿ ಸ್ವಾಮಿಯರು ನಾ ಏನು ಮಾಡ್ಬೇಕು ಅನಿಸ್ತು ಶಿಷ್ಯ ಇಬ್ಬರು ನಾವು ಕುತ್ಕೊಂಡ್ರಿ 3 ಮಂದಿ ಸ್ವಾಮಿಗಳು ಅಂದ್ರೆ ಏನು ಮಾಡ್ಬೇಕು ನೆನಪಾಗ ನಾ ಏನೇನೋ ಹೇಳ್ಕೊಂಡು ಮಾಡ್ತೀನಿ. ಆಮೇಲೆ ಶಿವ ಮಾಡೋದು ಆ ಏರು ಧ್ವನಿ ಮಳಿ ಬಂದು ನಿಂತಂಗ ಆದ್ರೆ ಎಷ್ಟು ಸತ್ಯ ಇರ್ತಾನ ನೋಡ್ರಿ. ಒಬ್ಬ ಶಿಕ್ಷಕ ಎಷ್ಟು ವಿಷಯಗಳನ್ನ ನೆನಪು ಮಾಡಿಕೊಟ್ರಿ ಇವತ್ತ. ಪುಸ್ತಕ ಪರಿಚಯನ ಹಾಗೇನೆ ಈಗ ಒಬ್ಬ ಚಿಂತನ ನೋಡಿದ್ರೆ ಅವರು ನಿನ್ನೆ ನನ್ನ ಚಿಂತನೆ ಐತಿ ಅಂತ ಆ ತಯಾರಿಯನ್ನ ಮಾಡ್ಕೊಂಡು ಬಂದು ಕೆಲವು ಜೀವಂತ ಉದಾಹರಣೆಗಳನ್ನ ಕೊಟ್ಟಾಗ ನಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಅಂದ್ರೆ ಅಂತ ವ್ಯಕ್ತಿಗಳು ಇದ್ರಲ್ಲ, ಗುಡಿ ಕಟ್ಟಿಸ್ಕೊಂಡಾರಲ್ಲ ಶಿಕ್ಷಕರು ಅಂತಕ್ಕಂಥ ವ್ಯವಸ್ಥೆಯನ್ನ ಶಿಕ್ಷಕರ ಸಮುದಾಯದಲ್ಲಿ ಚಿಂತೆಯ ಮೂಲಕ ಬಿಂಬಿಸಿದ್ರು. ಅಂದ್ರೆ ಪ್ರತಿಯೊಂದು ನಾವು ಇವತ್ತು ತರಬೇತಿಗೆ ಬಂದಾಗ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ನಾವು ಗುರುಗಳಾಗಿ ಕಲಿಸ್ತೀವಿ. ಇಲ್ಲೇ ನಾವೇ ಮಕ್ಕಳಾಗಿ ಇಂಥ ಹಲವರಿಂದ ಅನೇಕ ಜ್ಞಾನಿಗಳು ಇಲ್ಲಿರೋದ್ರಿಂದ ಅವುಗಳನ್ನ ಒಂದೊಂದಾಗಿ ಕಲಿಯೋದಕ್ಕೇನೆ ಇಲಾಖೆ ಇಂಥ ತರಬೇತಿಗಳನ್ನು ಆಯೋಜನೆ ಮಾಡಿದೆ ಅಂತ ಅನ್ಕೊಳ್ಳುತ್ತಾ ನಾನು ಪುಸ್ತಕ ಪರಿಚಯ ಮಾಡಲು ಕರುಣಾಳು ಬಾ ಬೆಳಕೆ ಅಂತ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು. ಇದು ಎಲ್ಲರಿಗೂ ಈ ಯೂಟ್ಯೂಬ್ನಲ್ಲಿ ಇರ್ಬೋದು, ಆಮೇಲೆ ಪ್ರಜಾವಾಣಿಯಲ್ಲಿ ಅಂಕಣಗಳು ಬರ್ತವೆ. ಕರುಣಾಳು ಬಾ ಬೆಳಕೆ ಅಂತ. ಇದು ನಾ ಹೇಳ್ತಾ ಇರೋದು 5ನೇ ಆವೃತ್ತಿ. 2013ರಲ್ಲಿ 1ನೇ ಆವೃತ್ತಿ ಪ್ರಾರಂಭ ಆಗಿ ಸುಮಾರು ಈಗ ಒಂದು 12 ಆವೃತ್ತಿಗಳು ಈ ಕರುಣಾಳು ಬಾ ಬೆಳಕೆ ಬಂದದ. 8ನೇ ಇಂಪ್ರೆಷನ್ ಜನವರಿ 2020ಕ್ಕೆ ಇದಾಗ್ಯದ. ಆಮೇಲೆ ಕಾಪೀಸ್ 2000 ಪುಸ್ತಕಗಳು ಈಗ ಆಲ್ರೆಡಿ ಎಲ್ಲರ ಜ್ಞಾನ ದಾಹವನ್ನ ತೀರಿಸ್ತಕ್ಕಂಥ ಕಥೆಗಳು ಏನೈತಿ ಪುಸ್ತಕದೊಳಗೆ ಅಂದ್ರೆ ಅದಕ್ಕಿಂತ ಮುನ್ನ ನಾ ಹೇಳೋದು ಇಲ್ಲಿ ಅರ್ಪಣೆ ಅಂತ ಮಾಡ್ತೀವಿ. ಒಂದು ಪುಸ್ತಕಕ್ಕೆ ಯಾವುದಾದ್ರು ಒಂದು ಅರ್ಪಣೆ ಮಾಡೋದು. ಯಾರಿಗೆ ಮಾಡ್ಯಾರ ಅವರು? ಹೆಂಡತಿಗೆ. ಯಾಕಂದ್ರೆ ಒಬ್ಬ ಪುರುಷ ಸಾಧನೆ ಮಾಡ್ಬೇಕಂದ್ರೆ ಹಿಂದೊಬ್ಬ ಮಹಿಳೆ ಇರ್ತಾಳ ಅಂತ. ನೀವು ಮತ್ತೆ ಸಿಟ್ಟಾಗ್ಬೇಡ, ನೀವು ಮಾತು ಬರ್ತೈತಿ. ಹಿಂದೊಬ್ಬ ಮಹಿಳೆ ಇದ್ದಾಗ ಆ ಪುರುಷ ಸಾಧನೆ ಮಾಡ್ತಾನ. ಲೇಖಕಿ ಆಗಿದ್ರೆ ಹಿಂದೆ ಪುರುಷ ಇರ್ತಾನ ಅಂತ. ಲೇಖಕ ಬಗ್ಗೆ ಮಾತಾಡೋ ಮುಂದೆ ಮಹಿಳೆ ಇರ್ತಾವ. ಲೇಖಕಿ ಆಗಿದ್ರೆ ಹಿಂದೆ ಪುರುಷ ಇರ್ತಾನ. ಅಂದ್ರೆ ನಾವು ಸಹಸಮ್ಮತಿ ಮತ್ತು ಪ್ರೋತ್ಸಾಹದಿಂದ ಮಾತ್ರ ಇಂಥ ಸಾಧನೆ ಮಾಡಲು ಸಾಧ್ಯ. ಎಷ್ಟು ಚೆಂದ ಮಾಡಿದ್ರೆ ಅಂದ್ರೆ 33 ವರ್ಷಗಳ ಕಾಲ ಅಹರ್ನಿಸಿ ದುಡಿದು ಯಜಮಾನಿಕೆ ಭಾರವನ್ನು ತಾನು ಹೊತ್ತು ಕೇವಲ ಪಟ್ಟವನ್ನು ನನಗಿತ್ತು ಮನೆ ಮನ ಬೆಳಗಿದ ಸಹಧರ್ಮಿಣಿ ಸೌಭಾಗ್ಯ ಪರಿಮಳಾಗೆ ಪ್ರೀತಿಯ ಅರ್ಪಣೆ. ಕವಿ ಆ ಒಂದು ವಿಷಯವನ್ನ ಅರ್ಪಣೆ ಮಾಡಿದ್ರು. ಅಂದ್ರೆ ಶಿಕ್ಷಕರಾದ ನಮಗೆ ಈ ಅರ್ಪಣೆ ಮತ್ತು ಮುನ್ನುಡಿ, ಒಂದು ಪುಸ್ತಕಕ್ಕೆ ಮುನ್ನುಡಿ ಯಾರು ಬರ್ತಾರಂದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪದ್ಮಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಈ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರ್ತಾರೆ. ಇಷ್ಟು ಡೀಟೇಲ್ ಅನ್ನ ಹೇಳೋದು ಪುಸ್ತಕ ಪರಿಚಯ ಅಲ್ಲ. ಅಂದ್ರೆ ಏನಿರೋದ್ರಾಗಂದ್ರೆ ಶಾರ್ಟ್ ಸ್ಟೋರೀಸ್ ಆಫ್ ಹ್ಯೂಮನ್ ವ್ಯಾಲ್ಯೂಸ್, ಈ ಮಾನವೀಯ ಮೌಲ್ಯಗಳ ಬಗ್ಗೆ ಸಣ್ಣ ಸಣ್ಣ ಕಥೆಗಳ ಪುಸ್ತಕ ಇದೆ ಕರುಣಾಳು ಬಾ ಬೆಳಕೆ. ಮಾನವೀಯ ಮೌಲ್ಯಗಳನ್ನು ಬಿಂಬಿಸ್ತಕ್ಕಂಥ, ನಮ್ಮ ಜೀವನದಲ್ಲಿ ಸನ್ಮಾನ ಆದಾಗ ನಮ್ಮ ಮನಸ್ಥಿತಿ ಹೆಂಗಿರ್ತತಿ, ಅವಮಾನ ಆದಾಗ ನಮ್ಮ ಮನಸ್ಥಿತಿ ಹೆಂಗಿರ್ತತಿ, ಎರಡನ್ನು ಸರಿದೂಗಿಸಿಕೊಂಡು ನಾವು ಸಾಗಬೇಕಾದಂಥ ಬದುಕನ್ನು ನಾವು ಸಾಗಿಸಬೇಕು ಅಂತಕ್ಕಂಥ ಶಿಕ್ಷಕರಾಗಿಯೇ ಕೆಲವು ಕಥೆಗಳನ್ನ ಇಲ್ಲಿ ಬರೆದಿದ್ದಾರೆ. ಶ್ರೀಮಂತರ ಕಥೆಗಳು, ಬಡವರ ಕಥೆಗಳು, ಆ ಬಡತನ, ಆಮೇಲೆ ಅವಮಾನ, ಇವುಗಳನ್ನ ಜಯಿಸಿ ಒಬ್ಬ ಮನುಷ್ಯ ಮುಂದೆ ಬರ್ತಾನ, ಸಾಧನೆ ಮಾಡ್ತಾನ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳನ್ನ ಈ ಕಥೆಗಳಲ್ಲಿ ನಿರ್ಮಿಸಿದ್ದಾರೆ. ಒಟ್ಟಾರೆ ಈ ಪುಸ್ತಕದಲ್ಲ ಗುರುರಾಜ್ ಕರ್ಜಗಿ ಅವ್ರ ಬಗ್ಗೆ ನಾನು ಹೆಚ್ಚು ಹೇಳೋದಿಲ್ಲ. ಯಾಕಂದ್ರೆ ಜನಾನುರಾಗಿ ಅವರೆಲ್ಲ ವಿದ್ವಾಂಸರು, ಅವರು ವಾಗ್ಮಿಗಳು, ವಿವಿಧ ದೇಶಗಳಿಗೆ ಹೋಗಿ ಪಾಠ ಮಾಡ್ತಕ್ಕಂಥ, ಅವರು ಸೈನ್ಸ್ ಓದಿದ್ರು ಕೂಡ ಕನ್ನಡ ಸಾಹಿತ್ಯದಲ್ಲಿ ಅಪ್ರತಿಮ ಸಾಧನೆಯನ್ನ ಮಾಡಿರ್ತಕ್ಕಂಥ ಲೇಖಕರು. ಅವರು ಶಿಕ್ಷಕರು ಕೂಡ ಹೌದು. ಅವ್ರ ಅಜ್ಜನ ಕಾಲದಿಂದ ಅವ್ರ ಮಂತ್ಯಾನ ಶಿಕ್ಷಕರಿಂದನೇ ಬಂದಿದ್ರು. ಹಲವಾರು ಯೂಟ್ಯೂಬ್ಗಳಲ್ಲಿ ಅವ್ರ ಬಗ್ಗೆ ತಾವೆಲ್ಲ ಗಂಟೆಗಟ್ಟಲೆ ಮಾತನಾಡೋಷ್ಟು ಜ್ಞಾನವನ್ನು ಹೊಂದಿರ್ತೀವಿ. ನನಗೆ ಇವತ್ತು ಅವ್ರು ಸರ್ ಒಂದು ಪುಸ್ತಕ ಕೊಟ್ಟರೆ ಅಂತ ಲಿಂಗಣ್ಣ ಸರ್ ನಾವು ಕೇಳಿದಾಗ ಕರುಣಾಳು ಬಾ ಬೆಳಕೆ ಕೊಟ್ಟರು. ಅಂದ್ರೆ ಇವು ಎಲ್ಲಿ ಪರಿಮಳವನ್ನ, ಒಂದು ಹೂವು ಪರಿಮಳವನ್ನ ಅದು ಎಲ್ಲಿದ್ರು ತಿಪ್ಪಿಯೊಳಗೆ ಬೆಳೆದ್ರು ತನ್ನ ಪರಿಮಳವನ್ನ ಅದು ಸೂಸ್ತಾ ಇರ್ತದೆ. ಹಂಗೆ ಯಾವುದೇ ಸಂದರ್ಭದಲ್ಲಿ ಈ ಗುರುರಾಜ್ ಕರ್ಜಗಿ ಅವ್ರ ಬಗ್ಗೆ ಮಾತನಾಡ್ಬೇಕಾದ್ರೆ, ಅವರ ಕೃತಿ ಬಗ್ಗೆ ಮಾತನಾಡ್ಬೇಕಾದ್ರೆ ಅಪಾರವಾದಂತಹ ಇದನ್ನ ಮನಸ್ಸು ಕೊಟ್ಟು ಓದಿದಾಗ ಮಾತ್ರ ಇದೆಲ್ಲ ತಿಳಿತದೆ. ನೀವು
ಕರ್ನಾಳು ಬಾಳಬೆಳಕೆ ಪುಸ್ತಕವನ್ನ ಈ ಪರಿಚಯದ ಮೂಲಕ ತಮ್ಮಲ್ಲಿ ವಿನಂತಿ ಏನಂದ್ರೆ ಇದು ಸಿಕ್ಕರೆ ನಿಮ್ಮ ಲೈಬ್ರರಿಯಲ್ಲಿ ಇದ್ರೆ ಇದರಲ್ಲಿರ್ತಕ್ಕಂಥ ಕಥೆಗಳನ್ನ ಪ್ರಾರ್ಥನಾದಲ್ಲಿ ಇದರ ತುಣುಕುಗಳನ್ನ ಮಕ್ಕಳಿಗೆ ಹೇಳ್ರಿ. ಶಿಕ್ಷಕರಾದ ನಾವು ಇದನ್ನ ಇವತ್ತಿನಿಂದ ಆಚರಣೆ ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು BA 2 ಇದ್ದಾಗ ಈ ಪುಸ್ತಕ ಪರಿಚಯ ಅನ್ನೋದ್ರ ಬಗ್ಗೆ ಒಂದು ಮಾತು ಹೇಳ್ತೇನೆ. BA 2ದಾಗ ನಿಮಗೂ ಗೊತ್ತಿರಬೇಕು, ನಾವು ಓದೋ ಟೈಮ್ಗೆ ಯಾವಾಗ 1991 ಆ ಟೈಮ್ನಲ್ಲಿ ರಾಯ ಧಾರವಾಡಕರ್ ಅಂತ ಹೇಳಿ ಒಂದು ಪುಸ್ತಕ ಇತ್ತು. ರಾಯ ಧಾರವಾಡಕರ್ ಅವರ ಒಂದು ಬುಕ್ ಇತ್ತು. ಅದರೊಳಗೆ ಕೃಷ್ಣ ಭಕ್ತರು ತಮ್ಮ ಮಗನಿಗೆ ಹೆಸರಿಡಬೇಕು ಅಂತ ಏನ್ ಹೆಸರಿಟ್ಟಿರ್ಬೋದು ಭಾಳ ಅಂದ್ರೆ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಎಷ್ಟು ದೊಡ್ಡ ಹೆಸರು ಇಡ್ಬೋದು ರೀ? ಉದ್ದನ ಹೆಸರು ಹೇಳ್ರಿ, ಒಂದು ಉದ್ದ ಆಗಿರತಕ್ಕಂಥ ಹೆಸರು. ಒಂದು ಉದಾಹರಣೆ ಹೇಳ್ರಿ, ಒಂದು ಹೇಳಿ ನೀವು ಪುಸ್ತಕ ಪರಿಚಯ ಮಾಡಿ ಹೇಳ್ರಿ. ಒಂದು ಯಾರು ಗೊತ್ತದ PV ನರಸಿಂಹಾಚಾರ್ಯ, ಮತ್ತೇನಂದ್ರಿ ಶಂಕರ ಮಧ್ವ ನರಸಿಂಹಾಚಾರ್ಯ, ಹೌದ್ರಾ? ಕೋಟಿ ಭಕ್ತ ಧನಂಬನಾಚಾರ್ಯ. ಭಾಳ ಅಂದ್ರೆ ಒಂದು 10-12 ಯಾವ ಸರ ಅದು ಹೆಸರು ಗೊತ್ತು. ಬಹದ್ದೂರ್ ಶಾ ಒಂದು 10-12 ಹೆಸರುಗಳು ಅಕ್ಷರಗಳು ಬರ್ಬೋದು. ಅವ್ರ ಹೆಸರು ಇಟ್ಟರಂತ ಕೃಷ್ಣ ಭಕ್ತರು. ಅದ್ರ ಓದಿದ್ ನೆನಪೈತಾನೆ. ಪುಸ್ತಕ ಪರಿಚಯ ಇದನ್ನ ಯಾಕೆ ಹಾಕತ್ತಾರ ಅವ್ರು ಅಂತ ಯಾಕೆ ಹೇಳ್ತಾನೆ ಅಂದ್ರೆ, ಪುಸ್ತಕ ಓದೋದು ಒಂದು ಸ್ಮರಣೆಗೆ ಸಂಬಂಧಪಟ್ಟಂತ ವಿಷಯ. ನಾ ಅವತ್ತು ಓದಿದ್ದು ಆ ಹೆಸರು ಇನ್ನೂ ನೆನಪು ಹರಿಲ್ಲ ನನಗೆ. ನಾ ಆಗಾಗ ಕ್ಲಾಸ್ನಲ್ಲಿ ನಗಿಸುವ ಹಾಸ್ಯದ ಸಂದರ್ಭದಲ್ಲಿ ಹೇಳ್ತಾ ಇರ್ತಾನೆ ಮಕ್ಕಳಿಗೆ. ಆ ಬೋರ್ಡ್ ತುಂಬುತ್ತದೆ ಪೂರ್ಣ ಆ ಕೃಷ್ಣ ಭಕ್ತರ ಹೆಸರಿಟ್ಟಂತ. ಮತ್ತೆ ಜಲಕ್ರೀಡಾ ಸಮಾಸಕ್ತ ಗೋಪಿ ವಸ್ತ್ರಾಪಹಾರಕ ಸ್ವಾಮಿ, ಜಲಕ್ರೀಡಾ ಸಮಾಸಕ್ತ ಗೋಪಿ ವಸ್ತ್ರಾಪಹಾರಕ ಸ್ವಾಮಿ ಅಂತ ಇದನ್ನ ಇಂಗ್ಲಿಷ್ನಾಗ ಬರೆದು ಬಿಟ್ಟೆ. ಮೊನ್ನೆ 1ನೇ ಬೋರ್ಡ್ ತುಂಬಿ 2ನೇ ಬೋರ್ಡ್ ಮುಗಿಸ್ತು. ಅಷ್ಟು ಅಕ್ಷರಗಳಾಗ್ತವೆ. ಅಂದ್ರೆ ಜಲಕ್ರೀಡೆ ಸಮಾಸಕ್ತ ಗೋಪಿ ವಸ್ತ್ರಾಪಹಾರಕ ಸ್ವಾಮಿ. ಹಾರಕ ಅಂದ್ರೆ ಬ್ರಾಹ್ಮಣರು ಸ್ವಾಮಿ ಕೃಷ್ಣ ಅಂತಕ್ಕಂಥ ಹೆಸರನ್ನ ಅವನ್ನ ಶಿಕ್ಷಕರು ಹಾಜರಿಯಾಗಿ ಬರೀಬೇಕಲ್ಲ, ಅವನ ಹಾಜರಿ ಹಾಕಿ ಬರೀಬೇಕವ ಶಾಲೆ ಬಂಟ ಹುಡುಗ. ಜಲಕ್ರೀಡಾ ಸಮಾಸಕ್ತ ಗೋಪಿ ವಸ್ತ್ರಾಪಹಾರಕ ಸ್ವಾಮಿ ಅಂದ್ರೆ ಇಡೀ ಏನ್ ಮಾಡೋಕೆ ಸಮಸ್ಯೆ ಬರತ್ತಂತ. ಅಂದ್ರೆ ಆಮೇಲೆ ಅವ ದಾರ್ಯ ಹೊಂಟ ಓಣ್ಯಾ ಹೊಂಟ ಹೋದ್ರು ಜಲಕ್ರೀಡಾ ಸಮಾಸಕ್ತ ಗೋಪಿ ವಸ್ತ್ರಾಪಹಾರಕ ಸ್ವಾಮಿ ಅಂದ್ರೆ ಆ ಏನ್ ಸಮಸ್ಯೆ ಅಂತ ಹೇಳಿ ಆ ಪುಸ್ತಕದಾಗ ರಾಯ ಧಾರವಾಡಕರ್ ಅವರು ಬಹಳ ಹಾಸ್ಯ ವಿಡಂಬನೆಯನ್ನು ಮಾಡಿದ್ದಾರೆ. ಅವಾಗ ಅವರು ವಿಚಾರ ಮಾಡಿದ್ರಂತ ಅದನ್ನ ಸರ್ ಎಲ್ಲಾರು ಕೂಡಿ VP ಸ್ವಾಮಿ ಅಂತ ಬರ್ಕೊಂಡ್ರು. ವಸ್ತ್ರಾಪಹಾರಕ ಸ್ವಾಮಿ ಸ್ವಾಮಿ ಇದೆಲ್ಲ ತೆಗೆದ್ರಂತ. ಜಲಕ್ರೀಡಾ ಸಮಾಸಕ್ತ ಗೋಪಿ ವಸ್ತ್ರಾಪಹಾರಕ ಸ್ವಾಮಿ VP ಸ್ವಾಮಿ ಅಂತ ಬರ್ಕೊಂಡ್ರು. VP ಸ್ವಾಮಿ ಅಂತ ಬರ್ತದೆ. ಹಂಗ ಒಂದು ಪುಸ್ತಕದಲ್ಲಿ ಒಬ್ಬ ಲೇಖಕರ ವಿಡಂಬನತೆ, ಅವರ ವಿಮರ್ಶೆ, ಇವುಗಳನ್ನ ನಾವು ಪುಸ್ತಕಗಳನ್ನು ಹೆಚ್ಚು ಓದಿದಾಗ ಮನವರಿಕೆ ಆಗ್ತದೆ. ಶಿಕ್ಷಕರಾದ ನಮಗೆ ಇವೆಲ್ಲವುಗಳನ್ನ ರೂಢಿಸಿಕೊಂಡು ಅನೇಕ ಪುಸ್ತಕಗಳನ್ನು ಓದುತ್ತಾ ಮಕ್ಕಳ ಜ್ಞಾನಾರ್ಜನೆಯ ಜೊತೆಗೆ ನಮ್ಮ ಜ್ಞಾನಾರ್ಜನೆ ಹೆಚ್ಚಿಸಿಕೊಂಡು ಈ ಯುವ ಪೀಳಿಗೆಯನ್ನು ತಯಾರು ಮಾಡೋಣ ಅಂತ ಹೇಳಿ ನನ್ನ ಪುಸ್ತಕ ಪರಿಚಯಕ್ಕೆ ಪೂರ್ಣ ಬಿಡುತ್ತೇನೆ.